ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗಾಗಲೇ 4 ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ. ಈವರೆಗೆ ಒಟ್ಟು 381 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಮಿತ್ರರೇ, ಈ 4 ಹಂತದ ಚುನಾವಣೆ ಬಳಿಕ ರಾಜಕೀಯ ವಿಶ್ಲೇಷಕರು ತನ್ನದೇ ಆದಂತಹ ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಯಾರೂ ಕೂಡ ಚುನಾವಣೋತ್ತರ ಸಮೀಕ್ಷೆಯನ್ನು ಪ್ರಕಟಿಸುವಂತಿಲ್ಲ. ಅಂದರೆ ಇಷ್ಟು ಸೀಟ್ ಬಿಜೆಪಿಗೆ ಬರುತ್ತೆ, ಇಷ್ಟು ಸೀಟ್ ಕಾಂಗ್ರೆಸ್ಗೆ ಬರುತ್ತೆ, ಇದನ್ನು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಚುನಾವಣಾ ಪರ್ಸೆಂಟೇಜು, ಜನರ ಮೂಡು ಇದನ್ನೆಲ್ಲ ನೋಡಿಕೊಂಡು ಯಾರ ಪರವಾಗಿ ಬರಬಹುದು, ಯಾರಿಗೆ ಹೆಚ್ಚು ಪಾಸಿಬಿಲಿಟಿ ಇದೆ, ಇದನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲ. ಹೀಗಾಗಿ ಮಿತ್ರರೇ, ಈ ದೇಶದ ಪ್ರಖ್ಯಾತ ರಾಜಕೀಯ ವಿಶ್ಲೇಷಕರು ತನ್ನದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರ ಈಗ ಯಾಕೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂತಂದ್ರೆ, 4 ಹಂತದ ಚುನಾವಣೆ ಆದ ಬಳಿಕ ಅನೇಕ ರೀತಿಯ ಅಭಿಪ್ರಾಯಗಳು ಬರೋದಕ್ಕೆ ಶುರುವಾಗಿದ್ದಾವೆ. ಕೆಲವರು ಹೇಳ್ತಾ ಇದ್ದಾರೆ, ಅಬ್ ಕಿ ಬಾರ್ 400 ಕಿ ಪಾರ್ ಅಲ್ಲ, ಬಿಜೆಪಿಗೆ ಬಹುಮತ ಬರೋದೇ ಕಷ್ಟ. ಹೀಗಂತ ಕೆಲ ರಾಜಕೀಯ ವಿಶ್ಲೇಷಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಕೆಲವರು ಇಲ್ಲ ಹಾಗೇನೂ ಆಗೋದಿಲ್ಲ, 2019ರಲ್ಲಿ ಏನು ರಿಸಲ್ಟ್ ಬಂದಿತ್ತು ಅದು ರಿಪೀಟ್ ಆಗುತ್ತೆ, ಹೀಗಂತ ಕೆಲ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮಿತ್ರರೇ, ಹಾಗಾದ್ರೆ ಈ ಬಾರಿ ಏನಾಗಬಹುದು? 4 ಹಂತದ ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ? ಬಿಜೆಪಿಗೆ ಏನಾದ್ರೂ ಹಿನ್ನಡೆ ಆಗಿದೆಯಾ? ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಿರೋದು ಯಾಕೆ? ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ? ಬಿಜೆಪಿಗ, ಕಾಂಗ್ರೆಸ್ಗ ಅಥವಾ ಇತರ ಪಕ್ಷಗಳಿಗ? ಈ ಎಲ್ಲ ವಿಚಾರವಾಗಿ ಈ 4 ಹಂತದ ಚುನಾವಣೆಯಲ್ಲಿ ಏನೇನಾಗಿದೆ, ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ, ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮುಂಚೆ ಕೆಲ ರಾಜಕೀಯ ವಿಶ್ಲೇಷಕರು ಏನೇನು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ಆನಂತರ ನನ್ನದೇ ಆದಂತಹ ವಿಶ್ಲೇಷಣೆಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಯೋಗೇಂದ್ರ ಯಾದವ್. ಈ ಹಿಂದೆ ಆಮ್ ಆದ್ಮಿ ಪಕ್ಷದ ನಾಯಕರಾಗಿದ್ರು, ಈಗ ಆಮ್ ಆದ್ಮಿ ಪಕ್ಷದಿಂದ ಹೊರಬಂದಿದ್ದಾರೆ. ಇವರು ರಾಜಕೀಯ ವಿಶ್ಲೇಷಣೆಯನ್ನ ಮಾಡ್ತಾರೆ. ರಾಜಕೀಯವನ್ನು ತುಂಬಾ ಹತ್ತಿರದಿಂದ ಬಲ್ಲಂತವರು, ಈ ದೇಶದ ಬಹುತೇಕ ಎಲ್ಲ ರಾಜ್ಯಗಳ ಚಿತ್ರಣ ಯೋಗೇಂದ್ರ ಯಾದವ್ ಅವರಿಗೆ ಗೊತ್ತಿದೆ. ಅವರ ಪ್ರಕಾರ ಈ ಬಾರಿ ಬಿಜೆಪಿಗೆ ಬಹಳ ನಷ್ಟ ಆಗುತ್ತೆ. ಈ 4 ಹಂತದ ಚುನಾವಣೆ ಮಾತ್ರ ಅಲ್ಲ, ಮುಂಬರುವಂತಹ 3 ಹಂತದಲ್ಲೂ ಕೂಡ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. 2019ರಲ್ಲಿ ಬಿಜೆಪಿ ಚುನಾವಣೆ ಗೆಲ್ಲೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ಎದುರಿಸ್ತಾ ಇತ್ತು. ಆದರೆ ಬಾಲಾಕೋಟ್ ಘಟನೆಯ ಬಳಿಕ, ಪುಲ್ವಾಮಾ ದಾಳಿ ಆಯಿತು, ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯಿತು, ಇದಾದ ಬಳಿಕ ಬಿಜೆಪಿ ಪರವಾಗಿ ಮತದಾರರು ಟರ್ನ್ ಆಗ್ಬಿಟ್ರು. ಹೀಗಾಗಿ ಬಿಜೆಪಿಗೆ 303 ಕ್ಷೇತ್ರಗಳಲ್ಲಿ ಜಯ ಸಿಕ್ತು. ಆದರೆ ಈ ಬಾರಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಮಿನಿಮಮ್ 10 ಕ್ಷೇತ್ರವನ್ನು ಕಳೆದುಕೊಳ್ಳಬಹುದು. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಉಲ್ಟಾ ಆಗುತ್ತೆ. ಹಾಗೆ ರಾಜಸ್ಥಾನದಲ್ಲಿ ಬಿಜೆಪಿಗೆ ಉಲ್ಟಾ ಆಗುತ್ತೆ. ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಎನ್ಡಿಎಗೆ ಲಾಸ್ ಆಗುತ್ತೆ. ಜೊತೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ಬಿಜೆಪಿ ಕೆಲ ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ. 2019ಕ್ಕಿಂತ 2024ರಲ್ಲಿ ಬಿಜೆಪಿ ಮಿನಿಮಮ್ 100 ಕ್ಷೇತ್ರವನ್ನು ಕಳೆದುಕೊಳ್ಳಬಹುದು, ಹೀಗಂತ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ. ಆದ್ರೆ ಕೆಲ ರಾಜ್ಯಗಳಲ್ಲಿ ಬಿಜೆಪಿಗೆ ಗೇನ್ ಆಗುತ್ತೆ ಅಂತ ಕೂಡ ಯೋಗೇಂದ್ರ ಯಾದವ್ ಒಪ್ಪಿಕೊಳ್ತಾ ಇದ್ದಾರೆ. ಆ ರಾಜ್ಯಗಳು ಯಾವುದು ಕೇಳಿದ್ರೆ, ಆಂಧ್ರ ಪ್ರದೇಶದಲ್ಲಿ ಎನ್ಡಿಎಗೆ ಪ್ಲಸ್ ಆಗುತ್ತೆ. ಒಡಿಶಾದಲ್ಲಿ ಬಿಜೆಪಿಗೆ ಸೀಟ್ಗಳು ಗೇನ್ ಆಗ್ತವೆ. ಬಂಗಾಳದಲ್ಲಿ ಬಿಜೆಪಿ ಹೆಚ್ಚು ಸೀಟನ್ನು ಗೆಲ್ಲುತ್ತೆ. ಹಾಗೆ ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಬಿಜೆಪಿ ಹೆಚ್ಚು ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ. ಆದರೆ ಇದು ಬಿಜೆಪಿ ಕಳೆದುಕೊಳ್ಳುವ ಕ್ಷೇತ್ರಗಳಿಗೆ ಸರಿಸಮ ಆಗೋದಿಲ್ಲ. ಹೀಗಾಗಿ ಬಿಜೆಪಿ ಬಹುಮತದ ಹತ್ತಿರಕ್ಕೆ ಬಂದು ನಿಲ್ಲುತ್ತೆ ಹೊರತು ಬಹುಮತವನ್ನ ಗಳಿಸೋದಿಲ್ಲ. ಅಂದ್ರೆ ಯೋಗೇಂದ್ರ ಯಾದವ್ ಪ್ರಕಾರವಾಗಿ ಬಿಜೆಪಿ 272 ಕ್ಷೇತ್ರವನ್ನು ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಅನೇಕ ಕಾರಣಗಳನ್ನು ಕೊಡ್ತಾರೆ. 2019ರಲ್ಲಿ ಜನ ಮತ ಹಾಕೋದಕ್ಕೆ ನಾನಾ ಕಾರಣಗಳಿತ್ತು. ಈ ಬಾರಿ ಲೋಕಲ್ ಇಶ್ಯೂಗಳೇ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದ್ದಾವೆ. ಮುಖ್ಯವಾಗಿ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಇದೆ, ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ಕಳೆದ ಬಾರಿ ದೇಶದ ರಕ್ಷಣೆ ವಿಚಾರದಲ್ಲಿ ಚುನಾವಣೆ ನಡೆದಿತ್ತು. ಹೀಗಾಗಿ ಜನ ಕಣ್ಣು ಮುಚ್ಚಿಕೊಂಡು ಬಿಜೆಪಿಗೆ ವೋಟ್ ಹಾಕಿದ್ರು. ಈ ಬಾರಿ ಹಾಗಾಗೋದಿಲ್ಲ ಅಂತೇಳಿ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ. ಮಿತ್ರರೇ, ಇವರಿಗೆ ಕೌಂಟರ್ ಕೊಡೋದಕ್ಕೆ ಇನ್ನೊಬ್ಬ ರಾಜಕೀಯ ವಿಶ್ಲೇಷಕ ಇದಕ್ಕೆ ವಿಭಿನ್ನವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಹೆಸರು ಪ್ರದೀಪ್ ಗುಪ್ತಾ ಅಂತ. ಇವರು ಆಕ್ಸೆಸ್ ಮೈ ಇಂಡಿಯಾದ ಚೇರ್ಮನ್. ದೊಡ್ಡದಾದಂತಹ ಒಂದು ನೆಟ್ವರ್ಕ್ ಇದೆ. ಅನೇಕ ಒಪಿನಿಯನ್ ಪೋಲ್ ಇರಬಹುದು, ಎಕ್ಸಿಟ್ ಪೋಲ್ಗಳನ್ನ ಆಕ್ಸೆಸ್ ಮೈ ಇಂಡಿಯಾ ಈ ದೇಶದ ಮುಂದಿಟ್ಟಿದೆ. ಹೀಗಾಗಿ ಇವರ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ. ಈ ಪ್ರದೀಪ್ ಗುಪ್ತಾ ಅವರ ಪ್ರಕಾರ ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆದರೂ ಕೂಡ ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. 2019ರಲ್ಲಿ ಬಾಲಾಕೋಟ್ ಇನ್ಸಿಡೆಂಟ್ ಚುನಾವಣೆ ಮೇಲೆ ಪ್ರಭಾವ ಬೀರಿದ್ರೂ ಕೂಡ ಈ ಬಾರಿ ಅದಕ್ಕೆ ವ್ಯತಿರಿಕ್ತವಾಗೇನೂ ಚುನಾವಣಾ ಫಲಿತಾಂಶ ಬರೋದಿಲ್ಲ. ಅಂದ್ರೆ ಬಿಜೆಪಿ 2019ರಲ್ಲಿ 303 ಗಳಿಸ್ಕೊಂಡಿತ್ತಲ್ಲ, ಈ ಬಾರಿ ಅದಕ್ಕೊಂದು 10ರಿಂದ 20 ಕ್ಷೇತ್ರಗಳು ಆ್ಯಡ್ ಆಗಬಹುದೇ ಹೊರತು ಕಳೆದುಕೊಳ್ಳೋದಿಲ್ಲ ಅಂತ ಹೇಳಿ ಪ್ರದೀಪ್ ಗುಪ್ತಾ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಇದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಡ್ತಾರೆ.
ಈ ದೇಶದಲ್ಲಿ ನಿರುದ್ಯೋಗ ಮತ್ತು ಬಡತನ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಇತ್ತು. ಬೆಲೆ ಏರಿಕೆಯ ಬಗ್ಗೆ ಚರ್ಚೆ ಪ್ರತಿ ಚುನಾವಣೆಯಲ್ಲೂ ಕೂಡ ಇರುತ್ತೆ. ಇದು ಭಾರತದ ಸಮಸ್ಯೆ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಸಮಸ್ಯೆ. ಇದು ಪ್ರತಿ ಚುನಾವಣೆಯಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗುತ್ತೆ. 2014ರಲ್ಲಿ ಚರ್ಚೆ ಆಗಿತ್ತು, 2019ರಲ್ಲೂ ಈ ವಿಚಾರ ಚರ್ಚೆ ಆಗಿದೆ, 2024ರಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ, 2029ರಲ್ಲೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗ್ತವೆ. ಇದು ನಿರಂತರವಾಗಿರುವಂತಹ ಪ್ರಕ್ರಿಯೆ, ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಇದು ಚುನಾವಣೆಯ ಮೇಲೆ ಗಂಭೀರ ಸ್ವರೂಪದ ಪರಿಣಾಮವನ್ನು ಬೀರೋದಿಲ್ಲ. ಮುಖ್ಯವಾಗಿ ಜನ ಏನನ್ನು ನೋಡ್ತಾರೆ, ನಾಯಕತ್ವವನ್ನು ನೋಡ್ತಾರೆ. ಮಿತ್ರರೇ, ಇದು ಯಾವುದೋ ನಾನು ಹೇಳ್ತಾ ಇರುವಂಥದ್ದಲ್ಲ, ಪ್ರದೀಪ್ ಗುಪ್ತಾ ಹೇಳ್ತಾ ಇರುವಂಥದ್ದು. ಅವರ ಪ್ರಕಾರ ಏನಂತಂದರೆ, ಇವತ್ತು ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಇದನ್ನು ಒಂದು ಕ್ರಿಕೆಟ್ ಮ್ಯಾಚ್ಗೆ ಹೋಲಿಸೋದಾದರೆ, ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ನಡೀತಾ ಇದೆ ಅಂತಂದರೆ ರಿಸಲ್ಟ್ ಇವರ ಪರವಾಗೇ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಎರಡೂ ಟೀಮ್ಗಳು ಕೂಡ ಅತ್ಯಂತ ಬಲಾಢ್ಯವಾಗಿದ್ದಾವೆ. ಒಮ್ಮೆ ರಿಸಲ್ಟ್ ಭಾರತದ ಪರವಾಗೂ ಬರಬಹುದು, ಒಮ್ಮೆ ರಿಸಲ್ಟ್ ಆಸ್ಟ್ರೇಲಿಯಾದ ಪರವಾಗೂ ಕೂಡ ಬರಬಹುದು. ಇವರೇ ಗೆದ್ದು ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತ ಮತ್ತು ಜಿಂಬಾಬ್ವೆ ನಡುವೆ ಮ್ಯಾಚ್ ನಡೀತಾ ಇದೆ ಎಂದಾಗ ನೀವು ಈಸಿಯಾಗಿ ಒಂದನ್ನು ಪ್ರೆಡಿಕ್ಟ್ ಮಾಡಬಹುದು, ಭಾರತ ಗೆಲ್ಲುತ್ತೆ, ಭಾರತಕ್ಕೆ ಆ ಸಾಮರ್ಥ್ಯ ಇದೆ ಅಂತ. ಅದರ ವಿರುದ್ಧವಾಗಿ ರಿಸಲ್ಟ್ ಬರೋದೇ ಇಲ್ಲ ಅಂತಲ್ಲ, ಆದರೆ ಪಾಸಿಬಿಲಿಟಿ ಯಾರ್ದು ಜಾಸ್ತಿ ಇದೆ, ಭಾರತವೇ ಗೆಲ್ಲುವಂತಹದ್ದು. ಆ ಟೀಮ್ ಅಷ್ಟು ಸದೃಢವಾಗಿದೆ. ಹೀಗಂತ ಆಕ್ಸೆಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭಾರತ ಟೀಮ್ ಅಂತಂದರೆ ಬಿಜೆಪಿ, ಎದುರಾಳಿ ಟೀಮ್ ಏನು INDIA ಕೂಟ ಏನಿದೆ ಇದು ಜಿಂಬಾಬ್ವೆ ಥರ ಇದೆ, ಸಂಘಟಿತವಾಗಿಲ್ಲ, ಅವರಲ್ಲಿ ಆ ಶಕ್ತಿ ಇಲ್ಲ. ಹೀಗಾಗಿ ಬಿಜೆಪಿ ಸೋಲುತ್ತೆ, ಬಿಜೆಪಿ ಸೀಟ್ಗಳನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳುವಂತಹದ್ದು ತಪ್ಪಾಗುತ್ತೆ. ಬಿಜೆಪಿ 2019ರಲ್ಲಿ ಏನು ಸೀಟನ್ನು ಗಳಿಸ್ಕೊಂಡಿದೆಯೋ ಅದು ಪುನರಾವರ್ತನೆ ಆಗುತ್ತೆ ಅಂತ ಹೇಳಿ ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ದಾರೆ. ಹಾಗೆ ಸುರ್ಜಿತ್ ಬಲ್ಲಾ ಅನ್ನುವಂಥ ಒಬ್ಬ ಲೇಖಕರು ಮತ್ತು ಆರ್ಥಿಕ ತಜ್ಞರು ಅವ್ರು ಹೇಳುವಂತಹ ಪ್ರಕಾರ ಈಗ 3-5% ಏನು ವೋಟ್ ಕಡಿಮೆ ಆಗ್ತಾ ಇದೆ, ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಬಿಹಾರದಲ್ಲಿ ಬಿಜೆಪಿ ವಿನ್ ಆದಂತಹ ಸೀಟ್ಗಳಲ್ಲಿ 20% ಡಿಫರೆನ್ಸ್ ಇದೆ. ಅಂದ್ರೆ ತನ್ನ ಎದುರಾಳಿಗಿಂತಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು 2019ರ ಚುನಾವಣೆಯಲ್ಲಿ 20-25% ಹೆಚ್ಚಿಗೆ ವೋಟನ್ನು ಪಡೆದುಕೊಂಡಿದ್ದಾರೆ. ಈಗ ಒಂದು 2-3% ಅಥವಾ 5% ವೋಟ್ ಡಿಫರೆನ್ಸ್ ಆದರೂ ಕೂಡ ಇದು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಿಲ್ಲ. 1-2 ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಬಹುದು, ಆದರೆ 100 ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತೇಳಿ ಸುರ್ಜಿತ್ ಬಲ್ಲಾ ಹೇಳ್ತಾ ಇದ್ದಾರೆ. ಇನ್ನೊಂದು ಇವರ ವಾದ ಏನು ಕೇಳಿದ್ರೆ, ಈಗೇನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ, ಇದರಲ್ಲಿ ಎಲ್ಲಾ ವೋಟ್ಗಳು ಬಿಜೆಪಿಯದ್ದೇ ಕಡಿಮೆ ಆಗಿದೆ ಅಂತ ಹೇಳೋದು ಮೂರ್ಖತನವಾಗುತ್ತೆ. ಉದಾಹರಣೆಗೆ ಕಳೆದ 2019ರ ಚುನಾವಣೆಗೂ ಈ ಚುನಾವಣೆಗೂ 100 ವೋಟ್ ಕಡಿಮೆ ಆಗಿದೆ ಅಂತಂದ್ರೆ ಆ 100 ವೋಟ್ಗಳು ಬಿಜೆಪಿಯದ್ದೇ ಅಂತ ಹೇಗೆ ಹೇಳ್ತೀರಿ? ನೀವು ಬೇಕಾದ್ರೆ ಅದರಲ್ಲಿ ಜಾಸ್ತಿ ಬಿಜೆಪಿಯದ್ದಿದೆ ಅಂತ ಹೇಳಿ, ಒಂದು 65% ಬಿಜೆಪಿಯ ವೋಟ್ ಕಡಿಮೆ ಆಗಿದೆ ಅಂತ ಹೇಳಿ, ಇನ್ನುಳಿದಂತಹ 45% ವೋಟ್ ಇದೆಯಲ್ಲ ಅದು ಎದುರಾಳಿ ಪಕ್ಷದ್ದೇ ಆಗಿರುತ್ತೆ. ಹೀಗಾಗಿ ಕೇವಲ ಈ ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿಯದ್ದೇ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತಹದ್ದು ತಪ್ಪಾಗುತ್ತೆ. ಎರಡೂ ಪಕ್ಷದ್ದು ಕಡಿಮೆ ಆಗಿರುತ್ತೆ. ಹೀಗಂತ ಇವರು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಸುರ್ಜಿತ್ ಬಲ್ಲಾ ಹೇಳುವಂತಹ ಪ್ರಕಾರ ಬಿಜೆಪಿ ನಿರಾಯಾಸವಾಗಿ 272ರ ಮಾರ್ಕ್ ಅನ್ನು ರೀಚ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಜೆಪಿಯ ಗುರಿ 370 ಇದೆ, ಅದನ್ನು ರೀಚ್ ಆಗೋದು ಕಷ್ಟ ಆಗಬಹುದು, ಆದರೆ 272ರ ಮಾರ್ಕ್ ಅನ್ನ ಬಿಜೆಪಿ ಈಸಿಯಾಗಿ ರೀಚ್ ಆಗುತ್ತೆ ಅಂತೇಳಿ ಸುರ್ಜಿತ್ ಬಲ್ಲಾ ಹೇಳ್ತಾ ಇದ್ದಾರೆ. ಮಿತ್ರರೇ, ಹೀಗೆ ಅನೇಕ ರಾಜಕೀಯ ವಿಶ್ಲೇಷಕರು ಅನೇಕ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಹಾಗಾದ್ರೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆಯಲ್ಲ, ಇದು ಚುನಾವಣೆ ಮೇಲೆ ಏನು ಪರಿಣಾಮ ಬೀರೋದಿಲ್ವಾ? ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಏನೇನಾಗಿದೆ ಈ 4 ಫೇಸ್ ಅಲ್ಲಿ ಅನ್ನುವಂಥದ್ದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಮೊದಲನೇ ಹಂತದ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ 102 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ 66.1% ಮತದಾನ ಆಗಿತ್ತು. ಫಸ್ಟ್ ಫೇಸ್ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ. ಇದೇ ಫಸ್ಟ್ ಫೇಸ್ 2019ರಲ್ಲಿ ನಡೆದಂತಹ ಸಂದರ್ಭದಲ್ಲಿ 69.4% ಮತದಾನ ಆಗಿತ್ತು. 2019ಕ್ಕಿಂತ 2024ರಲ್ಲಿ 3.3% ವೋಟು ಮೊದಲ ಹಂತದಲ್ಲಿ ಕಡಿಮೆ ಆಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಮೊದಲ ಹಂತದ ಚುನಾವಣೆ ನಡೆದಿದ್ದಲ್ಲಿ ಕಾಂಗ್ರೆಸ್ ಮತ್ತು INDIA ಕೂಟ ಸ್ಟ್ರಾಂಗ್ ಆಗಿದ್ದಂತಹ ಕ್ಷೇತ್ರಗಳಲ್ಲಿ, ಅಲ್ಲಿ ಬಿಜೆಪಿ ದೊಡ್ಡ ಸಾಧನೆ ಮಾಡದಂತಹ ಕ್ಷೇತ್ರಗಳಲ್ಲ. ಅಲ್ಲಿ ಬಿಜೆಪಿಗೆ ಏನಾದರೂ ಹೆಚ್ಚುವರಿ ಬಂದರೆ ಅದು ಗ್ರೇಸ್ ಇದ್ದಂತೆ. ಇಲ್ಲಿ ಮತದಾನ ಕಡಿಮೆ ಆಗಿದೆ ಅಂತಂದರೆ ಅದು ಇಬ್ಬರಿಗೂ ನಷ್ಟವೇ. ಕೇವಲ ಬಿಜೆಪಿಗೆ ನಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಕಾಂಗ್ರೆಸ್ಗೂ ಕೂಡ ನಷ್ಟ ಆಗಿರುತ್ತೆ, ಜೊತೆಗೆ INDIA ಕೂಟದ ಮಿತ್ರ ಪಕ್ಷಗಳಿಗೂ ಕೂಡ ನಷ್ಟ ಆಗಿರುತ್ತೆ. ಹೀಗಾಗಿ ಈ ಪರ್ಸೆಂಟೇಜ್ ಆಫ್ ವೋಟ್ ಕಡಿಮೆ ಆಗಿರುವಂತಹದ್ದು ಕೇವಲ ಬಿಜೆಪಿಗೆ ಪರಿಣಾಮ ಬೀರುತ್ತೆ ಅಂತ ಮೊದಲ ಹಂತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇ ಹಂತದ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ 89 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಯಿತು. ಈ ಎರಡನೇ ಹಂತದಲ್ಲಿ 66.71% ವೋಟ್ ಆಯಿತು. ಅದೇ 2019ರಲ್ಲಿ 70.9% ವೋಟ್ ಆಗಿತ್ತು. ಅಂದರೆ ಈ ಬಾರಿ ಕಳೆದ ಬಾರಿಗಿಂತಲೂ ಕೂಡ 4.62%
2% ವೋಟ್ ಕಡಿಮೆ ಆಗಿದೆ. ಇದು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ವಿಚಾರ. ಇಲ್ಲಿ ಬಿಜೆಪಿ ಕ್ಷೇತ್ರಗಳು ಕೂಡ ಇತ್ತು, ಕಾಂಗ್ರೆಸ್ ಕ್ಷೇತ್ರಗಳು ಕೂಡ ಇತ್ತು, INDIA ಕೂಟದ ಕ್ಷೇತ್ರಗಳು ಕೂಡ ಇತ್ತು. ಇಲ್ಲಿ ಸಮಬಲದ ಹೋರಾಟ ನಡೆದಿರುತ್ತೆ. ಹೀಗಾಗಿ ಇಂಥವರಿಗೆ ಲಾಸ್ ಆಗಿದೆ ಅಂತ ಹೇಳುವಂತಹದ್ದು ಸ್ವಲ್ಪ ಕಷ್ಟ. ಮಿತ್ರರೇ, ಮೂರನೇ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಟ್ಟು 94 ಕ್ಷೇತ್ರಗಳಿಗೆ ಚುನಾವಣೆ ನಡೀತು. ಈ 94 ಕ್ಷೇತ್ರಗಳಲ್ಲಿ ಈ ಬಾರಿ 65.68% ವೋಟ್ ಆಯಿತು. ಅದೇ 2019ರಲ್ಲಿ 66.89% ವೋಟ್ ಆಗಿತ್ತು. ಅಂದ್ರೆ ಈ ಬಾರಿ ಕಡಿಮೆ ಆಗಿದ್ದು ಕೇವಲ 1.21% ಮಾತ್ರ. ಮಿತ್ರರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಈ ಮೂರನೇ ಫೇಸ್ನಲ್ಲಿ ನಡೆದಂತಹ ಚುನಾವಣೆ 94 ಕ್ಷೇತ್ರಗಳದ್ದೇನಿದೆ, ಇಲ್ಲಿ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರಗಳು. ಇಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. 2019ರ ಚುನಾವಣೆಯಲ್ಲಿ ಬಿಜೆಪಿಯೇ ಅತಿ ಹೆಚ್ಚು ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಹೀಗಾಗಿ ಬಿಜೆಪಿಗೆ ದೊಡ್ಡ ಲಾಸ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದ್ದು ಜಸ್ಟ್ 1.21% ಅಷ್ಟೇ. ಹಾಗೆ ಮಿತ್ರರೇ, ಈಗ ನಾಲ್ಕನೇ ಹಂತದಲ್ಲಿ ಒಟ್ಟು 96 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. 2019ರಲ್ಲಿ ಈ ನಾಲ್ಕನೇ ಫೇಸ್ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ 69.21% ವೋಟ್ ಆಗಿತ್ತು. ಅದೇ ಈಗ 2024ರಲ್ಲಿ 67.71% ವೋಟ್ ಆಗಿದೆ. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ 1.59% ವೋಟ್ ಕಡಿಮೆ ಆಗಿದೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಅದೇನು ಕೇಳಿದ್ರೆ, 2019ರಲ್ಲಿ ಇಡೀ ದೇಶದಲ್ಲಿ ಒಟ್ಟು ವೋಟರ್ಸ್ ಎಷ್ಟಿದ್ರು, ಅಂದ್ರೆ ಮತದಾನದ ಹಕ್ಕನ್ನು ಹೊಂದಿರುವಂತಹ ಜನರು ಎಷ್ಟಿದ್ರು ಕೇಳಿದ್ರೆ ಸರಿಸುಮಾರು 91,20,00,000 ಮಂದಿ ಇದ್ರು. ಅದೇ ಮಿತ್ರರೇ, ಈಗ 2024ರಲ್ಲಿ ಒಟ್ಟು ವೋಟರ್ಸ್ ಎಷ್ಟಿದ್ದಾರೆ? 97 ಕೋಟಿ ಇದ್ದಾರೆ. ವ್ಯತ್ಯಾಸ ಎಷ್ಟು? 5,80,00,000ಕ್ಕೂ ಹೆಚ್ಚು. ಇಲ್ಲಿ ಹೊಸ ವೋಟರ್ಸ್ ಜಾಯ್ನ್ ಆಗಿರ್ತಾರೆ, ಕೆಲ ವೋಟರ್ಸ್ ಸತ್ತೋಗಿರ್ತಾರೆ. 2019ರಲ್ಲಿ ವೋಟ್ ಹಾಕಿದಂತಹ ಅನೇಕರು ಈ ಬಾರಿ ಇರಲಿಕ್ಕಿಲ್ಲ. ಅವರಿಗೆ ವಯಸ್ಸಾದ ಕಾರಣದಿಂದಲೋ ಅಥವಾ ಬೇರೆ ಬೇರೆ ಕಾರಣದಿಂದಲೋ ಮೃತರಾದಂಥವರ ಸಂಖ್ಯೆಯೂ ಕೂಡ ಇರುತ್ತೆ. ಹೊಸದಾಗಿ 18 ವರ್ಷ ತುಂಬಿ ವೋಟಿಂಗ್ ಹಕ್ಕನ್ನು ಪಡೆದುಕೊಂಡವರು ಕೂಡ ಇರ್ತಾರೆ. ವ್ಯತ್ಯಾಸ ಎಷ್ಟಿದೆ? 5,80,00,000 ವೋಟರ್ಸ್ ಸಂಖ್ಯೆ ಜಾಸ್ತಿಯಾಗಿದೆ. ಹೀಗಾಗಿ ಮಿತ್ರರೇ, ಪ್ರತಿ ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ಈಗ 543 ಕ್ಷೇತ್ರದಲ್ಲೂ ಕೂಡ ಸರಾಸರಿ 1,05,000 ಮತದಾರರ ಸಂಖ್ಯೆ ಜಾಸ್ತಿಯಾಗಿದೆ. ಉದಾಹರಣೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ನಾನು ಉದಾಹರಣೆಗೆ ಹೇಳ್ತಾ ಇರುವಂತಹದ್ದು. ಇಲ್ಲಿ 2019ರ ಚುನಾವಣೆಯಲ್ಲಿ 20 ಲಕ್ಷ ಮತದಾರರಿದ್ರೆ ಈ ಬಾರಿ ಅಂದ್ರೆ 2024ರಲ್ಲಿ 21,05,000 ಅಥವಾ 10,000 ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ಅಂದ್ರೆ 1 ಲಕ್ಷ ಮತದಾರರ ಸಂಖ್ಯೆ ವ್ಯತ್ಯಾಸ ಆಗಿದೆ. ಹೀಗಾಗಿ ಇದು ಕೂಡ ಮತದಾನದ ಪರ್ಸೆಂಟೇಜ್ ಮೇಲೆ ಪರಿಣಾಮ ಬೀರುತ್ತೆ. ಓವರ್ ಆಲ್ ವೋಟಿಂಗ್ ನಲ್ಲಿ ಕಳೆದ ಬಾರಿಗಿಂತ ಜಾಸ್ತಿ ಆಗಿರುತ್ತೆ, ಆದರೆ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಚುನಾವಣಾ ಫಲಿತಾಂಶ ಹೀಗೆ ಆಗುತ್ತೆ, ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಮೋದಿಗೆ ಹಿನ್ನಡೆ ಆಗುತ್ತೆ, ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಿತ್ರರೇ, ರಾಜಕೀಯ ಪಕ್ಷದಲ್ಲಿ ಎರಡು ರೀತಿಯ ವಾದ ಇದೆ. ಬಿಜೆಪಿ ಅವರನ್ನು ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ? ಹೇಗಿದ್ರು ಈ ಬಾರಿ ನರೇಂದ್ರ ಮೋದಿ ಅವರು ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಮತ್ತು INDIA ಕೂಟದ ವೋಟರ್ಸ್ ಏನಿದ್ದಾರೆ ಅವ್ರು ಬಂದು ವೋಟ್ ಹಾಕ್ತಾ ಇಲ್ಲ. ನಾವೊಂದು ಯಾಕೆ ವೋಟ್ ಹಾಕೋದು, ಹೇಗಿದ್ರು ನರೇಂದ್ರ ಮೋದಿ ಅವರು ಗೆದ್ದು ಬಿಡ್ತಾರೆ ಅಂತ ಹೇಳಿ ಅವ್ರು ವೋಟ್ ಹಾಕ್ತಾ ಇಲ್ಲ ಅಂತ. ಆದ್ರೆ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ? ಅವ್ರು ಅದಕ್ಕೆ ಉಲ್ಟಾ ಹೇಳ್ತಾ ಇದ್ದಾರೆ. ಹೇಗಿದ್ರು ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ, ನಾವೇನು ವೋಟ್ ಮಾಡೋದು ಅಂತ ಹೇಳಿ ಬಿಜೆಪಿ ವೋಟರ್ಸೇ ಸ್ವಲ್ಪ ದೂರ ಸರಿತಾ ಇದ್ದಾರೆ. ನಮ್ಮ ವೋಟರ್ಸ್ ಏನಿದ್ದಾರೆ ಅವ್ರು ಬಂದು ಮತ ಚಲಾಯಿಸ್ತಾ ಇದ್ದಾರೆ, ಹೀಗಾಗಿ ನಮಗೆ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ನವರ ವಾದ. ಇಬ್ರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಮಿತ್ರರೇ, ಜೂನ್ 4ನೇ ತಾರೀಕು ಇದರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾರು ಮುಂದಿರ್ತಾರೆ, ಯಾರು ಹಿಂದಿರ್ತಾರೆ, ಯಾರಿಗೆ ಅಧಿಕಾರ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ ಅಂತ. ಮಿತ್ರರೇ, ಈ 4 ಹಂತದ ಚುನಾವಣೆಯನ್ನ ನೀವು ಕೂಡ ನೋಡ್ತಾ ಇದ್ದೀರಿ. ನಿಮಗೇನನ್ಸುತ್ತೆ? ಈ ಮತದಾನ ಕಡಿಮೆ ಆಗಿರುವಂತಹದ್ದು, ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿರುವಂತಹದ್ದು ದೇಶದ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ, ಯಾವ ಪಕ್ಷಕ್ಕೆ ಲಾಸ್ ಆಗುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.